ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಅಂಡ್ ನಮ್ಮ ಜರ್ನಿ ಬಂದು ಇವತ್ತು ನ್ಯೂ ಡೆಲ್ಲಿಯಿಂದ ಜಮ್ಮು ಇಲ್ಲ ಕಟ್ರಾವರೆಗೆ. ಇದು ಸಮಯ ಇದ್ದಿದ್ದು 3 ಗಂಟೆ, ಆದರೆ ಇವಾಗ ಟೈಮ್ ರೀಶೆಡ್ಯೂಲ್ ಆಗಿ 5:40. ಇಲ್ಲಿಂದ ಹೊಸ ವಂದೇ ಭಾರತ್ ನ್ಯೂ ಡೆಲ್ಲಿಯಿಂದ ಕಳಿಸ್ತಾ ಇದ್ದಾರೆ. ನೋಡೋಣ ಅದೆಷ್ಟೊತ್ತು ಬರುತ್ತೆ ಮತ್ತು ನಾವೆಷ್ಟೊತ್ತು ಹೋಗ್ತೀವಿ ಕಟ್ರಾಗೆ ಅಂತ. ಹಾಯ್, ಹಲೋ, ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ವಿತ್ ಚೇತು. ನಾನು ನಿಮ್ಮ ಚೇತು. ನಾವಿವತ್ತಿದ್ದೀವಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಅಂಡ್ ನಮ್ಮ ಜರ್ನಿ ಬಂದು ಇವತ್ತು ನ್ಯೂ ಡೆಲ್ಲಿಯಿಂದ ಜಮ್ಮು ಇಲ್ಲ ಕಟ್ರಾವರೆಗೆ. ಟ್ರೈನ್ ನಂಬರ್ ಬಗ್ಗೆ ಹೇಳಬೇಕು ಅಂದರೆ 22477 ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ. ಟೋಟಲ್ ಡಿಸ್ಟೆನ್ಸ್ ಬಗ್ಗೆ ಹೇಳಬೇಕು ಅಂದರೆ 654 ಕಿಲೋಮೀಟ್ರು ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ನಮ್ಮ ಟ್ರೈನ್ ತಗೊಳುತ್ತೆ 8 ಅವರ್. ಪ್ರತಿದಿನ 3 ಗಂಟೆಗೆ, ಬುಧವಾರ ಒಂದಿನ ಬಿಟ್ಟು ಪ್ರತಿದಿನ 3 ಗಂಟೆಗೆ ನ್ಯೂ ಡೆಲ್ಲಿಯಿಂದ ಡಿಪಾರ್ಚರ್ ಆಗುತ್ತೆ. ಕಟ್ರಾಗೆ ರಾತ್ರಿ 11:15 ಹೋಗಿ ತಲುಪುತ್ತೆ. ಬನ್ನಿ, ನಮ್ಮ ಟ್ರೈನ್ ಇನ್ನೇನು ಬರುತ್ತೆ, ಮೂರನೇ ನಂಬರ್ ಪ್ಲಾಟ್ಫಾರ್ಮ್ಗೆ, ಅಲ್ಲಿಗೆ ಹೋಗೋಣ. ಇದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗುತ್ತೆ. ನೋಡಿ ಏನು ಜೋರಾಗಿ ಮಳೆ ಹೊಡಿತೈತೆ. ನಮ್ಮ ನ್ಯೂ ಡೆಲ್ಲಿಯಿಂದ ಕಟ್ರಾಗ್ ಹೋಗುವ ಇವಾಗ 3ನೇ ನಂಬರ್ ಪ್ಲಾಟ್ಫಾರ್ಮ್ಗೆ ಶೆಂಟಿಂಗ್ ಆಗ್ತಾ ಇದೆ. ಇದರ ಸಮಯ ಇದ್ದಿದ್ದು 3 ಗಂಟೆ, ಆದರೆ ಇವಾಗ ಟೈಮ್ ರೀಶೆಡ್ಯೂಲ್ ಆಗಿ 5:45 ಬರುತ್ತೆ. ನನ್ನ ಮೊದಲನೆಯ ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ನೋಡೋಣ ಹೇಗಿರುತ್ತೆ ನಮ್ಮ ಜರ್ನಿ. ನ್ಯೂ ಡೆಲ್ಲಿಯಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ ಈಗ. ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಇದು. ನಮ್ಮ ಗಾಡಿ ನ್ಯೂ ಡೆಲ್ಲಿಯಿಂದ 60 ಕಿಲೋಮೀಟ್ರ್ ಬಂದಮೇಲೆ ಇಲ್ಲೇ ನಿಂತೈತೆ. ಯಾಕಪ್ಪ ಅಂತಂದರೆ ಎಮರ್ಜೆನ್ಸಿ ಬ್ರೇಕ್ ಫೇಲ್ ಆಗೈತೆ ಅಂತ ಹೇಳ್ತಾರೆ. ಅದು ರೆಡಿ ಆದಮೇಲೆ ನಮ್ಮ ಗಾಡಿ ಹೊರಡ್ಕೊಳ್ತೀವಿ. ನೋಡಿ ಇವಾಗ ರೈಲಿಗೆ ರೈಟ್ ಆಯ್ತು. ಇನ್ನೂ ನಮ್ಮ ಗಾಡಿ ರೆಡಿ ಆಗಿಲ್ಲ. ಇನ್ನೂ ಎಲ್ಲಿದ್ದೀವೋ ಅಲ್ಲೇ ನಿಂತಿದ್ದೀವಿ. ನಮ್ಮ ಗಾಡಿ ಆ್ಯಕ್ಚುಲ್ ಟೈಮ್ ಇದ್ದಿದ್ದು 3 ಗಂಟೆಗೆ ಹೊರಟ್ವಿ. ರಾತ್ರಿ 11:25ಕ್ಕೆ ಕಟ್ರಾಗ್ ಹೋಗಬೇಕು. ಬಂದಿದ್ದೆ 5:45ಕ್ಕೆ. ಅಂದ್ರೂ 1 ಗಂಟೆ 1:15ಕ್ಕೆ ಹೋಗೋಕ್ಕಾಯ್ತು. ಇವಾಗ ಬೆಳಗಿನ ಜಾವ ಹೋಗುತ್ತಲ್ಲ ಗೊತ್ತಿಲ್ಲ. ನೋಡುವ ಗಾಡಿ ಎಷ್ಟೊತ್ತು ರೆಡಿ ಆಗುತ್ತೆ. ಬೆಳಗ್ಗೆ ಬೇರೆ ನಮ್ಮ ಟ್ರೈನ್ ಇದೆ ಕಟ್ರಾಯಿಂದ ಶ್ರೀನಗರವರೆಗೂ, ಅದು ಒಂದೇ ಬರುತ್ತೆ. ಅದು ಮಿಸ್ ಆಗುತ್ತೋ ಏನು ಕರೆಕ್ಟ್ ಟೈಮ್ಗೆ ಹೋಯ್ತಾನೋ ಅಷ್ಟು ಒಳಗಡೆ ಹೋಯ್ತಾನೋ ಏನು ಗೊತ್ತಾಯ್ತಾರೋ. ರೈಲ್ ಸೇವಾ, ರೈಲ್ ಮದದ್ ಮತ್ತು ಮಿನಿಸ್ಟ್ರಿ ಆಫ್ ರೈಲ್ವೆ ಅವ್ರಿಗೆಲ್ಲ ಟ್ವಿಟರಲ್ಲಿ ಇದು ಮಾಡಿದ್ದೀವಿ, ಟ್ಯಾಗ್ ಮಾಡಿದ್ದೀವಿ. ಬಟ್ ಇನ್ನೂ ಆ ಕಡೆಯಿಂದ ಏನೂ ರಿಪ್ಲೈ ಬಂದಿಲ್ಲ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ.
ನಮ್ದಿದು ರಾತ್ರಿಯ ಊಟ. ವಂದೇ ಭಾರತ್ ಕೆಟ್ಟು ನಿಂತಿದೆ ಇವಾಗ. ಇಲ್ಲಿಂದ ಹೊಸ ವಂದೇ ಭಾರತ್ ನ್ಯೂ ಡೆಲ್ಲಿಯಿಂದ ಕಳಿಸ್ತಾ ಇದ್ದಾರೆ. ನೋಡೋಣ ಅದೆಷ್ಟೊತ್ತು ಬರುತ್ತೆ ಮತ್ತು ನಾವು ಎಷ್ಟೊತ್ತು ಹೋಗ್ತೀವಿ ಕಟ್ರಾಗೆ ಅಂತ. ನೋಡಿ, ಪಾಣಿಪತ್ ಜಂಕ್ಷನಲ್ಲಿ ನಮ್ಮದು ವಂದೇ ಭಾರತ್ ನಿಲ್ಲಿಸೋರೆ. ಪಾನಿಪತ್ ಜಂಕ್ಷನಲ್ಲಿ ಇವಾಗ ಅನೌನ್ಸ್ ಮಾಡ್ತಾರೆ, ನೋಡ್ಕೊಳ್ಳಿ. खड़ी गाड़ी वंदे भारत में सभी यात्री शांतिपूर्वक बैठे हैं। अभी आधे घंटे के अंतराल में कुछ समय पश्चात प्लेटफॉर्म नंबर 4 पर वंदे भारत का नया रेल लगाया जाएगा और सभी यात्री सेम सीट सेम कोच में बैठे हैं। वंदे भारत ट्रेन का नया ನೋಡಿ, रेल जा रहा है। ನಮ್ಮ ವಂದೇ ಭಾರತ್ ಕೆಟ್ಟೋಗಿರೋದಕ್ಕೆ ಇನ್ನೊಂದು ವಂದೇ ಭಾರತ್ನ ಕಳಿಸಿದ್ದಾರೆ ಇವಾಗ. ಇವಾಗ ಎಲ್ಲರೂ ಈ ವಂದೇ ಭಾರತಿಂದ ಆ ವಂದೇ ಭಾರತ್ಗೆ ಶಿಫ್ಟ್ ಆಗ್ತಾರೆ. प्लेटफॉर्म नंबर 4 पर वंदे भारत का नया रेल लगाया जा रहा है। कोई भी यात्री सभी यात्री उचित दूरी बनाए रखें। जो C1 कोच वाले यात्री C1 कोच में, C2 कोच वाले C2 कोच में बैठेंगे और C3 से लेकर C18 तक कोच वाले C3 से C18 कोच में बैठेंगे। सभी यात्रियों को बैठने के पश्चात ही ट्रेन को चलाया जाएगा। ट्रेन नंबर 22477 वंदे भारत ट्रेन में जाने वाले ನೋಡಿ, ಈಗ ಎಲ್ಲರೂ ಈ ಟ್ರೈನಿಂದ ಆ ಟ್ರೈನ್ ಶಿಫ್ಟ್ ಆಯ್ತಾ ಇದ್ದಾರೆ. वंदे भारत ट्रेन का नया रेल लगाया जा रहा है। सभी यात्री उचित दूरी बनाए रखेंगे। C1 कोच वाले यात्री C1 कोच में बैठेंगे, C2 वाले C2 कोच में बैठेंगे, बाकी C3 से लेकर C18 कोच वाले C3 से C18 कोच में बैठेंगे। ನಡೀರಿ, ನಾವು ಹೋಗೋಣ, ಒಳಗಡೆ ಕುತ್ಕೊಳ್ಳೋಣ. ವಂದೇ ಭಾರತ್, ವಂದೇ ಭಾರತ್. ನನ್ನ ವಂದೇ ಭಾರತ್ ಜರ್ನಿನ ಒಂಥರ ಮೆಮೊರಿಯಬಲ್ ಆಗಿ ಮಾಡಿಕೊಳ್ಳೋಕ್ಕೆ ಒಂದು ಸಾಕ್ಷಿ ಆಯಿತು. ಎಲ್ಲರಿಗೂ ಬೆಳಗಿನ ಶುಭೋದಯ. ಅಂದಾಗೆ ನಿನ್ನೆ ರಾತ್ರಿ ಟೈಮು ಲೇಟಾಗಿ, ವಂದೇ ಭಾರತ್ ಬರೋಕ್ಕೆ ಲೇಟಾಗಿ, ಆ ವಂದೇ ಭಾರತ್ ಶಿಫ್ಟ್ ಆಗಿ ಎಲ್ಲರೂ ಬೇಜಾರಾಗಿ ಹೋಯಿತು. ಮಲ್ಕೊಂಡು ಎದ್ದೆ. ಇವಾಗ ಎದ್ದರೆ ನೋಡಿ ಈ ಥರ ವ್ಯೂ ಸಿಕ್ತು ನಮಗೆ. ನಾವಿವಾಗ ಡಿಪಾರ್ಚರ್ ಆಗ್ತಾಯಿದ್ದೀವಿ MCTM ಉಧಂಪುರ್ ರೈಲ್ವೆ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕು ಅಂದರೆ UHB ಝೋನು ನಮ್ಮ ನಾರ್ತರ್ನ್ ರೈಲ್ವೆ ಝೋನ್ ಬರುತ್ತೆ ಆ್ಯಂಡ್ ಫಿರೋಜ್ಪುರ್ ಡಿವಿಷನ್ ಆಪ್ರೇಟ್ ಮಾಡುತ್ತೆ. ನಂಬರ್ ಆಫ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಳಬೇಕು ಅಂದರೆ 3, ಟ್ರ್ಯಾಕ್ ಬಗ್ಗೆ ಹೇಳಬೇಕು ಅಂದರೆ 4.
ಸ್ಟಾಪು. ಬಟ್ ಲಾಸ್ಟ್ ಸ್ಟಾಪ್ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಆದರೆ ನಿಮಗೆ ಗೊತ್ತಿದ್ದಂಗೆ ಪಾಣಿಪತ್ ಜಂಕ್ಷನಲ್ಲಿ ನಮ್ಮ ಟ್ರೈನು ಕೆಟ್ಟೋಗಿ ನಿಂತಿತ್ತು. ಮತ್ತಿಲ್ಲಿ ಇನ್ನೊಂದು ಹಿಂದೆ ಬಸ್ ಕರೆಸಿ ನಮ್ಮನ್ನ ಅದಕ್ಕೆ ಬೋರ್ಡಿಂಗ್ ಮಾಡಿಸಿ 11:30 ಆಯಿತು ಅಲ್ಲಿಂದ ಹೊರಡೋದು. ಹಾಗಾಗಿ ನಾನು ಮಧ್ಯೆ ಬಂದು ಮಲ್ಕೊಬಿಟ್ಟೆ. ಆಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಇನ್ನೊಂದ್ಸತಿ ಬಂದು ಮಾಡೋಣ. ಇವಾಗ ನೆಕ್ಸ್ಟು ಆ್ಯಂಡ್ ಫೈನಲ್ ಸ್ಟಾಪ್ ಇರೋದು SMBD ಕಟ್ರಾದಲ್ಲಿ. ಕಟ್ರಾದಿಂದ 24 ಕಿಲೋಮೀಟರ್, ಸುಮಾರು ಇನ್ನೊಂದು ಹಾಫ್ ಆನ್ ಅವರ್ ಹೋಗ್ತೀವಿ. ನಮ್ಮ ನೆಕ್ಸ್ಟ್ ಅಲ್ಲಿಂದ ಕಟ್ರಾಯಿಂದ ಶ್ರೀನಗರ್ಗೆ ಒಂದೇ ಬರುತ್ತೈತೆ. ಅದು ವರ್ಲ್ಡ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಮೇಲೆ. ನೋಡೋಣ ಟ್ರೈನ್ನ ಕ್ಯಾಚ್ ಮಾಡೋಣ ಇಲ್ವಾ.